ಪುರಸ್ಕಾರ ಮಾಡಿ ಮಾತಾಡಿ ಇರಿ ಒಂದು ನಿಮಿಷ ಗಾಡಿಗಳೆಲ್ಲ ನೀವು ಬನ್ನಿ ಸರ್, ನೀವು ಜಾಸ್ತಿ ಮಾತಾಡಿ ಸರ್ ನೀವು. ಹಂಗಲ್ಲ, ನೀವು ಬರಬೇಕು, ಅವ್ರಿಗೆ ಕೊಡಿ, ನೀವು ಬರಬೇಕು. ನೀವು ಗುಂಡಿ ತೋರ್ಸಕ್ ಬಂದ್ಬಿಟ್ಟು ನೀವು ಬರಲಿಲ್ಲ ಹೋಗ್ಯಪ್ಪ, ಇವ್ರು ತೋರಿಸ್ಕೊಡ್ಬೇಕಲ್ಲ. ಆಗಿದೆ. ಬಂಧುಗಳೇ ನಮಸ್ಕಾರ. ಇವತ್ತೇನು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಹಿಂಗೆ ಯಾವುದೋ ಒಂದು ಕೆಲಸದ ಮೇರೆಗೆ ಬರ್ತಾ ಇದ್ದಾಗ ನಮಗೆ ಕಾಣಿಸಿರುವಂಥದ್ದು ಒಂದು ಸಾವಿನ ಗುಂಡಿ. ಅಂದರೆ ಅಬ್ಬಿಗೆರೆಯಿಂದ ಏನು ಗಂಗಮ್ಮಗೆ ಸರ್ಕಲ್ಗೆ ಹೋಗುವಂಥ ರಸ್ತೆಯಲ್ಲಿ ಫಾರೆಸ್ಟ್ ರೋಡಲ್ಲಿ ಯಾವ ರೀತಿಯಾಗಿ ಕಾಮಗಾರಿ ಮಾಡಿದ್ದಾರೆ ಅಂತಂದರೆ, ಒಳಗಡೆ ನೀರು ಒಳಚರಂಡಿ ಅಂದರೆ ನೀರಿನ ವ್ಯವಸ್ಥೆಗೆ ಪೈಪ್ ಹಾಕಿದರೆ ಅದೇನೋ ಡ್ಯಾಮೇಜ್ ಆಗಿದೆ. ಸುಮಾರು ದಿವಸಗಳಿಂದ ನೋಡಿ ಜನ ಯಾವ ರೀತಿಯಾಗಿ ಆ ಕಡೆ ತೋರ್ಸಪ್ಪ ನೋಡೋ ಕಾರ್ಗಳು ಯಾವ ರೀತಿಯಾಗಿ ಹತ್ತಿ ಇಳಿತಾ ಇದೆ ನೋಡಿ. ಲೇಡೀಸ್ ಬರ್ತಾವೆ, ಯಾವ ರೀತಿಯಾಗಿ ಗಾಡಿಗಳು ಹೋಗ್ತಾ ಇದ್ದಾಗ ಯಾವ ರೀತಿಯೆಲ್ಲ ಆಗುತ್ತೆ. ಮತ್ತೆ ನೋಡಿ ಬನ್ನಿ, ಇದು ಆಳ ತುಂಬ ಆಳ ಇದೆ, ಆಳ ಇದೆ. ಬರ್ತಾ ಇದ್ದಾಗ ಹೋಗ್ತಾ ಇದ್ದಾಗ ನೋಡಿ ಯಾವ ರೀತಿಯಾಗಿ ಹೋಗುತ್ತೆ ನೋಡಿ. ಆಮೇಲೆ ಇಲ್ಲೊಂದು ತಯಾರಾಗಿದೆ, ಎಲ್ಲ ಬಿದ್ದು ಎಲ್ಲ ಆಲ್ರೆಡಿ ಇಲ್ಲಿ ಬಿದ್ದು ಇದ್ದಾರೆ, ಫ್ಯಾಮಿಲಿ ಎಲ್ಲ ಬಿದ್ದಿದ್ದಾರೆ, ಮಕ್ಳಿಗೆ ಏಟಾಗಿದೆ ನೋಡಿ. ಅಲ್ಲೇನ ತಪ್ಪಿಸಿ ಬಂದರೆ ಇಲ್ಲೊಂದು ಸಾವಿನ ಗುಂಡಿ ತಯಾರಿಯಾಗಿರುವಂಥದ್ದು. ಇದು ಎಷ್ಟು ಮಟ್ಟಿಗೆ ಸರಿ? ದಯವಿಟ್ಟು ಏನು BWSSB ನೋಡಿ, ದಯವಿಟ್ಟು ಇದ್ರ ಗಮನ ತಗೊಂಡು BWSSB ಗಮನ ತಗೊಂಡು ಈ ಕೂಡಲೇ ಈ ಕೆಲಸವನ್ನು ಮಾಡಬೇಕು. ನೋಡಿ ಯಾವ ರೀತಿಯಾಗಿ ಗಾಡಿಗಳು ಯಾವ ರೀತಿಯಾಗಿ ಬಿದ್ದು ಹೋಗ್ತಾ ಇದೆ, ಯಾವ ರೀತಿಯಾಗಿ ಒಂದು ಸ್ವಲ್ಪನೂ ನಾಚಿಕೆ ಇಲ್ಲ, ನಾಚಿಕೆಗೇಡಿಲ್ಲ. ಹಳ್ಳ ಬಿದ್ದಿದೆ, ಜನಸಾಮಾನ್ಯರು ಯಾವ ರೀತಿಯಾಗಿ ಓಡಾಡ್ತಾರೆ ಅನ್ನೋದು ಒಂದು ಇದು ಅರಿವಿಲ್ಲ. ಅಂದಮೇಲೆ ಇಷ್ಟು ದಿವಸ ಆಗಿದೆ ಸ್ವಾಮಿ, ನಿಮ್ಮ ಕಣ್ಗಳಿಗೆ ಕಾಣಿಸಿಲ್ವಾ? ಎಲ್ಲೋ ದುಡ್ಡು ಬರೋತವ ಹೋಗ್ತೀರಾ, ದುಡ್ಡು ಬರೋತವ ಕಿತ್ಕೊಂತೀರಾ. ಇಂಥ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಈ ಕೆಲಸಗಳನ್ನ ಮಾಡಬೇಕು ಅನ್ನೋದನ್ನೊಂದು ಹತೋಟಿ ಇಲ್ಲ ಅಂತಂದಾಗ ಇನ್ಯಾವ ರೀತಿಯಾಗಿ ದಯವಿಟ್ಟು ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ. ಅಲ್ಲಿ ನೋಡಿದ್ರೆ ಬ್ಯಾರಿಕೇಡ್ ಇದ್ದಾರೆ, ಮತ್ತು ಅಲ್ಲೂ ಕೂಡ ದೊಡ್ಡ ಹಳ್ಳ ಬಿದ್ದಿದೆ. ಹಂಗಾಗಿ ಬ್ಯಾರಿಕೇಡ್ ಬಿದ್ದಿರೋದಕ್ಕೆ ಇದುವರೆಗೂ ಅವರೇ ಬ್ಯಾರಿಕೇಡ್ ಇಟ್ಟಿದ್ದಂಗಿದ್ದಾರೆ, ಬಟ್ ಆದರೂ ಕೂಡ ಕೆಲಸ ಮಾಡಿಲ್ಲ. ನೋಡಿ ಎಷ್ಟು ಸ್ಲೋ ಓದ್ತಾರೆ. ಗುಂಡಿ ಒಂದು 2 ಫೀಟ್ ಆಳ ಇದೆ ಸರ್. ಈ ಗುಂಡಿ 2 ಫೀಟ್ ಇದೆ ಇದು ನೀರು ಗುಂಡಿ. 3 ಜನ ಬಿದ್ದಿದ್ದಾರಂತೆ. ಮೊನ್ನೆ ಯಾರಪ್ಪ ಕಸ್ಟಮರು ಫೋನ್ ಮಾಡಿ ಹೇಳಿದ್ರು, ಲೈವ್ ಮಾಡಿ KRS ಪಾರ್ಟಿಯರ್ ನೀವು ಅಂತ. ಅದಕ್ಕೆ ಮಾಡ್ತಾ ಇದ್ದೀವಿ. ನೋಡಿ ಸರ್, ಸ್ವಲ್ಪ ನೋಡಿ. BBMP ಅಥವಾ BWSSB ಏನು ತಮ್ಮ ಕಾಮಗಾರಿನ ಈ ಕೂಡಲೇ ಮಾಡಿ ಇದನ್ನ ನೋಡಿ ಎಷ್ಟು ಟೈರ್ ಇಳಿದು ಮೇಲೆ ಹಕ್ಕುತ್ತೆ ನೋಡಿ. ನೋಡಿ ನೀರು ಕೆರೆ ತರ ಹರ್ಕೊಂಡು ಹೋಗ್ತಾ ಇದೆ ನೋಡಿ, ಕೆರೆ ತರ ಹರ್ಕೊಂಡು ಹೋಗ್ತಾ ಇದೆ ನೋಡಿ ನೀರು. ನೋಡಿ ಎಷ್ಟು ನೀರು ಹರ್ಕೊಂಡು ಹೋಗ್ತಾ ಇದೆ ಇಲ್ಲಿ ನೋಡಿ. ಸ್ವಲ್ಪ BWSSB ಅವ್ರು ನೋಡಿ, ನೋಡಿ ಈ ಲೈವ್ ನೋಡಿ, ಕೆರೆ ತರ ಹರ್ಕೊಂಡು ಹೋಗ್ತಾ ಇದೆ ನೀರು ಇದು. ಕಮ್ಮಿ ಅಂದ್ರೆ 2 ತಿಂಗಳಿಂದ ನೀರು ಇದೇ ಥರ ಹರಿತಾರೆ. ಇಲ್ಲಿ ಯಾಕೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಕಾಣಿಸ್ತಾ ಇಲ್ವಾ? ಇದೆಲ್ಲ ಹೋಗಲಿ, ಅವ್ರಿಗೆ ರೋಡಲ್ಲೇ ಓಡಾಡಲ್ವಾ ಹೋಗಲಿ? ಅಟ್ಲೀಸ್ಟ್ ಅವರು ಯಾಕೆ ನೋಡ್ತಾ ಇಲ್ಲ? ಇವರು ಯಾಕೆ ಕೆಲಸ ಮಾಡ್ತಾ ಇಲ್ಲ? ನೋಡಿ ಇಲ್ಲಿ ಗುಂಡಿ ಒಂದು ತೆಗೆದಿದ್ದಾರೆ, ಈ ಕಸ ಎಲ್ಲ ತುಂಬಿದ್ದಾರೆ ಇಲ್ಲಿ. ಇಲ್ಲಿ ಯಾರನ್ನ ಬಂದಿದ್ದು ಹೊರಗಡೆ ಬಿದ್ದರೆ ಅವ್ರ ಗ್ಯಾರಂಟಿ ಡೆತ್ ಆಗೋದಂತ ಗ್ಯಾರಂಟಿ ಇದು. ನೋಡಿ ನೋಡಿ ಗುಂಡಿ ಎಲ್ಲ ನೋಡಿ ಈ ರೀತಿಯಾಗಿದೆ. ದಯವಿಟ್ಟು ಇದನ್ನ BWSSB ಈ ಕೆಲಸನ ಕಾಮಗಾರಿನ ಮಾಡಬೇಕು. ಇದನ್ನ ಕೆಲಸವನ್ನ ಪೂರ್ಣಗೊಳಿಸಬೇಕು. ಇದೇನು ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇರೋಂಥ ಕೆಲಸಕ್ಕೆ ಜನರ ದೇಣಿಗೆ ಹಣವನ್ನ ಆಗುತ್ತೆ. ಇಂಥ ಕೆಲಸಗಳನ್ನ ಮಾಡಲಿಲ್ಲ ಅನ್ನೋದ್ರೆ ಅಯೋಗ್ಯರು ಅಂತಾನೆ ಹೇಳ್ಬೇಕು. ದಯವಿಟ್ಟು ಈ ವಿಚಾರದಲ್ಲಿ ಏನು ಇದಕ್ಕೆ ಸಂಬಂಧಪಟ್ಟಂತೆ ಏನು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾರು ಅಧಿಕಾರಿಗಳಿದ್ದಾರೆ, ಈ ತಕ್ಷಣ ಈ ಕೆಲಸ ಆಗಲಿಲ್ಲ ಅನ್ನೋದಾದರೆ ನಾವು ನಿಮ್ಮ ಏನು ದಾಸರಳ್ಳಿ BBMP ಆಫೀಸ್ಗೆ ಬಂದು ಇದ್ರ ಬಗ್ಗೆ ನಾವು ಏನು ಧರಣಿಯನ್ನ ಮಾಡಬೇಕಾಗುತ್ತೆ. ದಯವಿಟ್ಟು ಇದು ಎಚ್ಚೆತ್ಕೊಬೇಕು ಈ ಕೂಡಲೇ ಅಂತ ಹೇಳ್ತಾ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಜನಸಾಮಾನ್ಯರು ದಯವಿಟ್ಟು ಏನು ಅದನ್ನು ಬೆಂಬಲಿಸಬೇಕು. ಈಗ ಯಾಕೆ ಅನ್ನೋದಾದರೆ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀವಿ, ಮಾಡಬೇಕು ಅನ್ನೋದಾದರೆ ನಿಮ್ಮಂತರ ಸಹಕಾರ ಬೇಕು ಅನ್ನೋದಕ್ಕೋಸ್ಕರ ದಯವಿಟ್ಟು ಈ ಲೈವ್ನ ಇಷ್ಟಕ್ಕೆ ಎಂಡ್ ಮಾಡ್ತಾ ಇದ್ದೀವಿ. ಆಮೇಲೆ ಈ ರೋಡ್ ಮತ್ತೆ ಯಾವ ರೋಡ್ ಅಂತ ಮತ್ತೊಂದ್ಸತಿ ಹೇಳ್ಬಿಡಿ ಸರ್. ಇದು ಈ ರೋಡ್ ಬಂದ್ಬಿಟ್ಟು ಅಬ್ಬಿಗೆರೆಯಿಂದ ಗಂಗಮ್ಮ ಸರ್ಕಲ್ಗೆ ಹೋಗುವಂತ ದಾರಿ. ಫಾರೆಸ್ಟ್ ರೋಡ್ ರೋಡಲ್ಲಿ ಇರುವಂಥದ್ದು. ದಯವಿಟ್ಟು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಯಾರು BWSSB ಅವರ ಅಧಿಕಾರಿಗಳು ಈ ಕೂಡಲೇ ಈ ಕಾಮಗಾರಿನ ಮಾಡಬೇಕು ಅಂತ ಹೇಳ್ತಾ ಲೈವ್ನ ಇಷ್ಟಕ್ಕೆ ಮುಗಿಸ್ತಾ ಇದ್ವಿ. ನೋಡಿ ಎಷ್ಟು ಶ್ರಮ ಪಟ್ಟು ಹೋಗ್ತವೆ ಗುಂಡಿಗಳು, ಗಾಡಿಗಳು. ನೋಡಿ ನೋಡಿ ಬೈಕ್ ಅಂದ್ರೆ ಬಿದ್ದು ಹಂಗೆ ನೋಡಿ. ಬೈಕ್ ಅವ್ರೇನು ಆ ಗುಂಡಿಗೆ ಬಿಟ್ಟರೆ ಗ್ಯಾರಂಟಿ ಬೀಳ್ತಾರೆ ಅವ್ರಿಗೆ. ನೋಡಿ ಆಟೋದವ್ರ ಪಾಪ ಎಷ್ಟು ಶ್ರಮ ಪಟ್ಟು ಹೋಗ್ತಾರೆ ನೋಡಿ. ನೋಡಿ ನೋಡಿ ತುಂಬ ಅಪಾಯಕಾರಿ ರೋಡ್ ಇದು.
ತುಂಬ ಹೇಳಂಗೆ ಇಲ್ಲ, ಅಷ್ಟು ಅಪಾಯಕಾರಿ ರೋಡು. ನೋಡಿ ಎಷ್ಟು ಶ್ರಮ ಪಟ್ಟು ಹೋಗ್ತಾರೆ. ಇದು ಮೇಯ್ನ್ ರೋಡ್ ಇದು. ನೋಡಿ ಸಾವಿರಾರು ವೆಹಿಕಲ್ ಓಡಾಡ್ತವೆ ಈ ರೋಡಲ್ಲಿ. ನೋಡಿ ಫಾರೆಸ್ಟ್ ರೋಡ್ ಇದು. ಹಾಂ, ಸ್ವಲ್ಪ ದಯವಿಟ್ಟು BWSSP ಅವರು ಬಂದು ಕೆಲಸ ಮುಗಿಸ್ಕೊಟ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ದಯವಿಟ್ಟು ಇವತ್ತು ಅಥವಾ ನಾಳೆ ಒಳಗಡೆ ದಯವಿಟ್ಟು ಈ ಕೆಲಸ ಮುಗಿಸ್ಕೊಡಿ. BWSSP ಇಂಜಿನಿಯರ್ ಯಾರಿದ್ದಾರೆ ಅವ್ರಿಗೆ ಗಮನಕ್ಕೆ ಬರಲಿ. ದಯವಿಟ್ಟು ಕೆಲಸ ಮಾಡಿ. ಎಲೆಕ್ಟ್ ದಿಲ್ಲ ಸರ್, ಸರಿ ಸರ್.